ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ನಮ್ಮಲ್ಲಿ ದೇಶಾಭಿಮಾನಕ್ಕೆ ಏನು ಕೊರತೆ ಇಲ್ಲ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ನಮ್ಮ ದೇಶ ರಕ್ಷಣೆಗೆ ನಿಂತ ಹಲವು ಯೋಧರುಗಳು ಅಥವಾ ಒಂದು ಹುತಾತ್ಮರು ಎಷ್ಟು ಜನ ಸಿಗ್ತಾರಲ್ವಾ. ಅಂತಹವರ ಸಾಲುಗಳನ್ನ ನೋಡಿ ಒಂದು ಇತಿಹಾಸಕಾರರು ಒಂದು ವಾಕ್ಯಗಳನ್ನ ಹೇಳಿದ್ದಾರೆ. ಏನಂತ ಗೊತ್ತಾ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾಧಿಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ. ಅಂದ್ರೆ ಈ ಸಾಲುಗಳ ಅರ್ಥ ಇಷ್ಟೆ. ಸಾಧುವಾಗಿ ಇರೋನ್ಗೆ, ಒಳ್ಳೆತನದಲ್ಲಿ ನಡ್ಕೊಂಡಿರೋನ್ಗೆ ನಾವು ಸಾಧುಗಳೇ. ಹಾಗೆ ಮಧುರವಾಗಿ ಮಾತನಾಡೋರ್ಗೆ ಮಧುರವಾಗಿ ಮಾತುಗಳೇ ನಿಮ್ಗೆ ವಾಪಸ್ಸು ಸಿಗತ್ತೆ. ಬಾಧಿಪ ಕಲಿಗೆ, ನಮ್ಮನ್ನ ಎದುರಾಳಿಯಾಗಿ ಎದುರಿಗೆ ನಿಂತ್ರೆ ಮಾಧವನೀತನ್ ಪೆರನಲ್ಲ, ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಕಲಿಯುಗಕ್ಕೆ ವಿಪರೀತನಾಗಿರುವಂತ ಕಲಿ ಅಷ್ಟು ಒಂದು ದೇಶಾಭಿಮಾನ ಅಂತ ಬಂದಾಗ ನಮ್ಮ ದೇಶದ ಜನಗಳು ನಿಂತ್ಕೋತಾರೆ. ಹಾಗೆ ಮಾಧವನೀತನ್ ಪೆರನಲ್ಲ, ಮಾಧವ ಅಂದ್ರೆ ಕೃಷ್ಣ ರೀ. ಆ ಕೃಷ್ಣನೇ ಹೇಗೆ ಕುರುಕ್ಷೇತ್ರ ಯುದ್ಧದ ಸಾರಥಿಯಾಗಿದ್ನೋ ಹಾಗೆ ನನ್ನ ದೇಶದ ಜನಗಳು ಈ ನನ್ನ ದೇಶಾಭಿಮಾನ ಅಂತ ಬಂದಾಗ ಮುನ್ನುಗ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕೆಲವೊಮ್ಮೆ ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ಬೇಕು, ಆಗ ಇಂಥ ಸಾಲುಗಳು ಸಾಕಷ್ಟು ಸಿಗುತ್ತೆ. ಒಮ್ಮೆ ರೋಮಾಂಚನ ಆಗುತ್ತಲ್ಲ ಈ ಪದಗಳನ್ನೆಲ್ಲ ವಾಕ್ಯಗಳನ್ನೆಲ್ಲ ಕೇಳಿಸ್ಕೊಂಡಾಗ. ಹೇಗಿದೆ ಸ್ನೇಹಿತರೆ ಈ ಸಾಲುಗಳು? ಚೆನ್ನಾಗಿದೆಯಾ? ಓಕೆ, ಧನ್ಯವಾದಗಳು.